ಗುಂಜಿಗಾವಿ ಪೆಟ್ರೋಲಿಯಂಸ್ ಅಮೋಘ ಪ್ರಾರಂಭ. ನೂತನ ಗುಂಜಿಗಾವಿ ಪೆಟ್ರೋಲಿಯಂಸ್ ಉದ್ಘಾಟಿಸಿದ ಮಾಜಿ ಡಿಸಿಎಂ ಹಾಗೂ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ. ಜತ್ತ ಜಾಂಬೋಟಿ ರಸ್ತೆಯ ಬಳ್ಳಿಕೇರಿ ಸಮೀಪದ ಹೊರವಲಯದಲ್ಲಿ ಗುಂಜಿಗಾವಿ ಒಡೆತನದ ನೂತನ ಪೆಟ್ರೋಲಿಯಂ ಮಳಿಗೆಗೆ ಅಮರೇಶ್ವರ ಮಹಾರಾಜರು, ಕವಲಗುಡ್ಡ, ಗುರುಸಿದ್ದೇಶ್ವರ ಮಹಾರಾಜರು, ವೀರಕ್ತಮಠ ಹಲ್ಯಾಳ, ಮಹೇಶ್ ದೇವರು ವೀರಕ್ತಮಠ ಸಂಘ, ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ಗಣ್ಯಾತಿ ಗಣ್ಯರಿಂದ ಅಧಿಕೃತವಾಗಿ ವಿಜೃಂಭಣೆಯಿಂದ ಚಾಲನೆ ನೀಡಲಾಯಿತು. ಗ್ರಾಹಕರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಗುಣಮಟ್ಟದ ಪೆಟ್ರೋಲ್ ದೊರೆಯುವಂತೆ ಮಾಡಿದ್ದು, ವಿಶಾಲವಾದ ಸುಸಜ್ಜಿತವಾದ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದ್ದು, ಗುಂಜಿಗಾವಿ ಪೆಟ್ರೋಲಿಯಂಸ್ ಅಮೋಘ ಪ್ರಾರಂಭವಾಗಿದೆ. ಇನ್ನು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ, ಕವಲಗುಡ್ಡದ ಅಮರೇಶ್ವರ ಶ್ರೀಗಳು, ಹಳ್ಯಾಳದ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು, ಸಂಕನ ಮಹೇಶ ದೇವರು, ಕೃಷ್ಣ ಶುಗರ್ಸ್ನ ಪರಪ್ಪ ಸವದಿ, ಎಸ್ಕೆ ಬುಟ್ಟಾಳಿ, ಶಿವು ಗುಡ್ಡಾಪುರ್, ಚಂದ್ರಕಾಂತ ಇಮ್ಮಡಿ ಸೇರಿದಂತೆ ಅನೇಕ ಗಣ್ಯಾತಿ ಗಣ್ಯರು ಉಪಸ್ಥಿತರಿದ್ದರು. ಉಮೇಶ್ ಕೋಳಿ, UK9 ನ್ಯೂಸ್ ಕನ್ನಡ, ಚಿಕ್ಕೋಡಿ. ಹೆಚ್ಚು ಕಬ್ಬನ್ನು ಬೆಳೆಯೋದ್ರ ಜೊತೆಗೆ ನಾವು ಇಥನಾಲ್ ಅನ್ನು ಮಾಡೋದ್ರ ಜೊತೆಗೆ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸರ್ಕಾರಕ್ಕೂ ಕೂಡ ಇದರದ ಆದಾಯ ಆಗಿದೆ ಮತ್ತು ರೈತರಿಗೂ ಕೂಡ ಇದರದ ಆದಾಯ ಬರಲಿಕ್ಕೆ ಪ್ರಾರಂಭ ಆಗಿರೋದ್ರಿ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಾಕಷ್ಟು ಗ್ರಾಮೀಣ ಪ್ರದೇಶದಲ್ಲಿ ವಾಹನಗಳಾಗಿರೋದ್ರಿಂದ ಕೇವಲ ತಾಲೂಕು ಮಟ್ಟದಲ್ಲಿ ಇವತ್ತು ಪೆಟ್ರೋಲ್ ಪಂಪ್ಗಳಿದ್ದರೆ ಪ್ರತಿನಿತ್ಯ ರೈತರಿಗೆ ಅದೊಂದು ಕೆಲಸ ಆಗ್ತೈತಿ, ಡೀಸೆಲು ಪೆಟ್ರೋಲ್ ಹೋಗಿ ತರೋದು. ಆದರೆ ಇವತ್ತು ಹಳ್ಳಿ ಒಳಗೆ ಖಾಸಗಿ ಕಂಪನಿಯವರು ಕೂಡ ಪ್ರಾರಂಭ ಮಾಡಿದರು ಮತ್ತು ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಅನೇಕ ಕಂಪನಿಗಳು ಇವತ್ತು ಡೀಸೆಲ್ ಪೆಟ್ರೋಲು ವಿತರಣೆ ಮಾಡ್ತಕ್ಕಂಥದ್ದು ನಾವು ನೋಡ್ತೀವಿ. ಆದರೆ ಮತ್ತೆ ಹೊಸದಾಗಿ ಇವತ್ತು ಏನಾಗಿದೆಪ್ಪ ಅಂತಂದರೆ ಮೊಬೈಲ್ ಪೆಟ್ರೋಲ್ ಪಂಪ್ಗಳು ಕೂಡ ಶುರುವಾಗಿದ್ದಾವೆ. ಇವತ್ತು ಬರೀ ಪೆಟ್ರೋಲ್ ಬಂಕ್ಗಳಿಗೆ ಹೋಗಿ ಡೀಸೆಲ್ ಪೆಟ್ರೋಲ್ ತರೋದ್ರ ಹೊರತಾಗಿ ಇವತ್ತು ಒಂದು ಮೊಬೈಲ್ ಟ್ಯಾಂಕ್ಗಳನ್ನು ಮಾಡಿ ಅವು ಹಳ್ಳಿಗೆ ಹೋಗಿ ಡೀಸೆಲ್ ಪೆಟ್ರೋಲ್ ಸರಬರಾಜು ಮಾಡ್ತಕ್ಕಂಥದ್ದು ಕೂಡ ಈಗ ಪ್ರಾರಂಭ ಆಗಿದೆ. ಅಂಥ ಒಂದು ಸುಲಭವಾಗಿರ್ತಕ್ಕಂಥ ಸರಬರಾಜು ಇವತ್ತು ಸರ್ಕಾರಗಳು ಮಾಡೋದ್ರಿಂದ ಭಾಳಷ್ಟು ಗ್ರಾಮೀಣ ಪ್ರದೇಶದಲ್ಲಿ ರೈತಾಪಿ ವರ್ಗಕ್ಕೆ ಅದು ಮೋಟರ್ ಸೈಕಲ್ ಇರ್ಬೋದು, ಟ್ಯಾಕ್ಟ್ರಿ ಇರ್ಬೋದು, ಜೀಪ್ ಇರ್ಬೋದು, ಲಾರಿ ಇರ್ಬೋದು, ಇಂಥದ್ದೆಲ್ಲದಕ್ಕೂ ಕೂಡ ಅತ್ಯಂತ ಸಮೀಪದಲ್ಲೇ ಇವತ್ತು ಡೀಸೆಲು ಪೆಟ್ರೋಲು ಸಿಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಆ ಒಂದು ಹಿನ್ನೆಲೆಯಲ್ಲಿ ಈ ಭಾಗದ ಜನರಿಗೆ ಸಮೀಪದಲ್ಲಿ ಅವರಿಗೆ ಡೀಸೆಲ್ ಪೆಟ್ರೋಲ್ ಸಿಗಲಿ ಅಂತ ಹೇಳಿ ಗುಂಜಿಗಾವಿ ಬಂಧುಗಳು ಇಲ್ಲೊಂದು ಬಂಕನ್ನು ಹಾಕೋದ್ರ ಜೊತೆಗೆ ಜನರಿಗೆ ಹತ್ತಿರವಾಗುವಂಥ ಕಾರ್ಯವನ್ನು ಏನು ಗುಂಜಿಗಾವಿ ಪರಿವಾರದವರು ಮಾಡಿದ್ದಾರೆ, ಅವರಿಗೆ ಈ ಭಾಗದ ರೈತರ ಪರವಾಗಿ ನಾವು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಮುಂದಿನ ದಿನಮಾನದಲ್ಲಿ ಹೆಚ್ಚು ಜನರ ಪ್ರೀತಿಯನ್ನು ಗಳಿಸೋದ್ರ ಜೊತೆಗೆ ಈ ಒಂದು ಪೆಟ್ರೋಲ್ ಬಂಕ್ ಒಂದಲ್ಲದೆ 10 ಪೆಟ್ರೋಲ್ ಬಂಕ್ ಆಗುವಂಥ ಒಂದು ಶಕ್ತಿಯನ್ನು ಆ ಶಿವಗೆ ಅವರಿಗೆ ದಯಪಾಲಿಸಲಿ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳಿ, ಇವತ್ತು ವಿಶೇಷವಾಗಿ ಒಳ್ಳೆಯ ದಿವಸ ಇರೋದ್ರಿಂದ ಭಾಳಷ್ಟು ಕಡೆ ಕಾರ್ಯಕ್ರಮಗಳು ಭಾಳಷ್ಟು ಇದಾವೆ. ಇವತ್ತು ಅಥಣಿಯಲ್ಲಿ ಇರ್ಬೋದು, ಶ್ರೀನಿವಾಸ ಇರ್ಬೋದು, ಒಂದು ಕಂಪನಿ. ಹಾಗಾಗಿ ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಇಂಧನ ದೊರೆತದ. ಇದರ ಮುಂದೆ ಇವತ್ತಿಂದ ಶುರುವಾದಾಗ ನೀವೆಲ್ಲರ ಇದರ ಉಪಯೋಗ ತಗೊಳ್ರಿ. ನಾವು ಕ್ವಾಲಿಟಿ ಅಥವಾ ಗುಣಮಟ್ಟ ಮೇಂಟೈನ್ ಮಾಡ್ಲಿಕ್ಕೆ ಏನ್ ಮಾಡಕ್ ಸಾಧ್ಯ ಅದ ಅದನ್ನೆಲ್ಲ ನಾವು ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಇಷ್ಟು ನಾನು ಪ್ರಸ್ತಾವವಾಗಿ ಮಾತಾಡಿ ನಾನು 2 ಮಾತು ಮುಗಿಸ್ತೇನೆ.